ಮೇಕೆದಾಟು ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ಬೆನ್ನಲ್ಲೇ ಮೇಕೆದಾಟು ಕಾನೂನು ಬದ್ಧವಾಗಿದೆ, ಹಾಗೆ ನ್ಯಾಯಬದ್ಧವಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಯೋಜನೆ ಜಾರಿಯಾಗಿಲ್ಲ. ಇವರ ಕಾಲದಲ್ಲಿ ಏನೂ ಆಗಲ್ಲ, ಬರೀ ಕಥೆ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದು, ನಾವಿದನ್ನ ಅನುಷ್ಠಾನ ಮಾಡಿಯೇ ಮಾಡ್ತೇವೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಸಹಕಾರವನ್ನ ನೀಡ್ತಾರೆ. ಕೋರ್ಟ್ನಿಂದಲೂ ಕೂಡ ಮೇಕೆದಾಟು ಯೋಜನೆಗೆ ಸಹಕಾರವನ್ನ ನೀಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಯೋಜನೆ ನಿಜಕ್ಕೂ ಕೂಡ ಜಾರಿಯಾಗಲ್ಲ, ಇವ್ರ ಕಾಲದಲ್ಲಿ ಏನೂ ಆಗಲ್ಲ, ಎಲ್ಲ ಬರೀ ಕಥೆ ಅಷ್ಟೇ ಅಂತ ಮಾತನಾಡಿದ್ದಾರೆ. ಈಗಾಗಲೇ ಇವತ್ತು ನೋಡಿ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಮೇಕೆದಾಟು ನಮ್ಮ ಬೆಂಗಳೂರು ನಗರಕ್ಕೆ ಮತ್ತು ಈ ಸುತ್ತಮುತ್ತಲಿನ ಭಾಗಕ್ಕೆ ಅವಶ್ಯಕತೆ ಇದೆ. ಇದು ಕಾನೂನುಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ, ಕ್ರಮಬದ್ಧವಾಗಿದೆ. ಇದರ ಅವಶ್ಯಕತೆ ಇದೆ ಮೇಕೆದಾಟಿನ. ಹಾಗಾಗಿ ಈ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಕಾಂಗ್ರೆಸ್ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಅನುಷ್ಠಾನ ಮಾಡೋವಂಥದ್ದು 100ಕ್ಕೆ 100 ನಾವು ಮಾಡ್ತೀವಿ. ಇವ್ರ ಕಾಲದಲ್ಲಿ ಏನೂ ಆಗಲ್ಲ, ನಮ್ಮ ಕಾಲದಲ್ಲಿ ಇದನ್ನು ಅನುಷ್ಠಾನ ನಾವು ಬಡ್ಜೆಟಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದಕ್ಕೆ ಹಣ ಮೀಸಲನ್ನು ಇಟ್ಟು ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡು 5,000 ಎಕರೆ ಆಲ್ಟರ್ನೇಟಿವ್ ಲ್ಯಾಂಡನ್ನು ಕೊಡುವಂಥದ್ದಾಗಿದೆ. ನಾವು ಮಾಡ್ತೀವಿ. ಇವರು ಕತೆ ಹೇಳ್ತಾರೆ, ನಾವು ಕಾರ್ಯರೂಪಕ್ಕೆ ತರೋರು.